ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಾಲೂಕ್ ಪಂಚಾಯಿತಿಯವರು ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ನ ಹೇಗೆ ಹಾಕೋಬೇಕು, ವಯೋಮಿತಿ ಎಷ್ಟಿರಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರಬೇಕು, ಅಪ್ಲಿಕೇಶನ್ ನೀವು ಹೇಗೆ ಹಾಕಬಹುದು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನಾನು ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್, ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೀವು ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅರ್ಜಿಗಳನ್ನ ಹಾಕೋಬಹುದು. ವಿಡಿಯೋ ಶುರು ಮಾಡೋಣ. ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ ಅಂದ್ರೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘದವರು ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಯಾವ್ಯಾವ ಹುದ್ದೆ ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್, ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ ಅಂದ್ರೆ ಬ್ಲಾಕ್ ವ್ಯವಸ್ಥಾಪಕ ಕೃಷಿ ಜೀವನೋಪಾಯ, ಮತ್ತೆ ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್, ಕ್ಲಸ್ಟರ್ ಸೂಪರ್ವೈಸರ್ ಕ್ಲಸ್ಟರ್ ಮೇಲ್ವಿಚಾರಕ, ಬ್ಲಾಕ್ ವ್ಯವಸ್ಥಾಪಕ ಕೃಷಿಯೇತರ ಜೀವನೋಪಾಯ, ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಅಂದ್ರೆ ಕ್ಲಸ್ಟರ್ ಮೇಲ್ವಿಚಾರಕ ಕೌಶಲ್ಯ, ಮತ್ತೆ ಬ್ಲಾಕ್ ಮ್ಯಾನೇಜರ್ ಅಸಿಸ್ಟೆಂಟ್. ಇದರಲ್ಲಿ 3 ತರ ಜಾಬ್ ಇದೆ: MIS, DEO, GPLF ಅಂತ. DEO ಅಂತ ಹೇಳಿದ್ರೆ ಡೇಟಾ ಎಂಟ್ರಿ ಆಪರೇಟರ್ ಅಂತ ಹೇಳಿ, ಓಕೆನಾ. ನೆಕ್ಸ್ಟ್, ವಯೋಮಿತಿಯನ್ನ ನೋಡಿದರೆ ಮಿನಿಮಮ್ 18 ವರ್ಷ ಆಗಿರ್ಬೇಕು, ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ನೆಕ್ಸ್ಟ್, ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸು ಏನು ಇರೋದಿಲ್ಲ, ಏನ್ ಅಮೌಂಟನ್ನು ನೀವು ಕೂಡ ಕಟ್ಟೋ ಅಗತ್ಯ ಇಲ್ಲ. ಬೇರೆ ಹುದ್ದೆಗಳಿಗಾದ್ರೆ 500, 1000, 2000, 3000 ತನಕ ಕೆಲವೊಂದು ಹುದ್ದೆಗಳಿಗೆ ಕೇಳಿರ್ತಾರೆ. ಆದ್ರೆ ಇದರಲ್ಲಿ ಏನು ಒಳ್ಳೆ ಸುದ್ದಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಫೀಸ್ ಏನು ಇಟ್ಟಿಲ್ಲ, ನೀವು ಫ್ರೀಯಾಗಿ ಅಪ್ಲಿಕೇಶನ್ ನ ಹಾಕೋಬಹುದು, ಓಕೆನಾ. ಸೆಲೆಕ್ಷನ್ ಪ್ರೋಸೆಸ್ ನ ವಿವರನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಾಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ಲಿಂಕ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನಾನು ಡೀಟೇಲ್ಸ್ನ ನೋಡ್ಕೋಬಹುದು, ಮತ್ತೆ ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಸೆಲೆಕ್ಷನ್ ಪ್ರೋಸೆಸ್ ವಿವರನ ತಿಳ್ಕೊಳ್ಳೋಣ. ರಿಟರ್ನ್ ಟೆಸ್ಟ್ ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಸಂದರ್ಶನ ಮಾಡ್ತಾರೆ. ರಿಟರ್ನ್ ಟೆಸ್ಟ್ ನಲ್ಲಿ ನೀವು ಚೆನ್ನಾಗಿ ಮಾಡಿ ಪಾಸ್ ಆಗಿದ್ದಾಗ ನಿಮ್ಮ ಇಂಟರ್ವ್ಯೂ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ನೀವು ಪಾಸ್ ಆದ್ರೆ ನಿಮ್ಮನ್ನ ಜಾಬ್ ಕೊಡ್ತಾರೆ. ಗೊತ್ತಾಯ್ತಲ್ಲ, ಇದು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ ಆಗಿರುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ನೋಡೋದಾದ್ರೆ 13/1/2025 ಅಂದ್ರೆ 13 ಜನವರಿಗೆ ಓಪನ್ ಆಗಿದೆ. ಕೊನೆಯ ದಿನಾಂಕ 25 ಜನವರಿ 2025. ಅಪ್ಲಿಕೇಶನ್ ನ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗತ್ತೆ. ಆದ್ರೆ ಆನ್ಲೈನ್ ಹಾಕೋದಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಂಡಿ ನಂತರ ಅಪ್ಲಿಕೇಶನ್ ನ ಹಾಕೊಳ್ಳಿ. ಈ ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಇದರ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಇದನ್ನ ನೋಡ್ಕೊಳ್ಳಿ, ಓಕೆನಾ. ಅದಾದ ನಂತರನೇ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ, ಓಕೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ತೋರಿಸ್ತೀನಿ, ನೋಡ್ಕೊಳ್ಳಿ ಒಂದ್ಸಲ. ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರ್ಬೇಕಾಗತ್ತೆ. ಮತ್ತೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇದೆ, ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. 5 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. 5 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ ರಿಲೆವೆಂಟ್ ಫೀಲ್ಡ್ ಅಲ್ಲಿ, ಓಕೆನಾ. ಮತ್ತೆ ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಸ್ಕಿಲ್ಸ್, ನಿಮಗೆ ಓದಕ್ಕೆ, ಬರೆಯಕ್ಕೆ, ಮಾತಾಡಕ್ಕೆ ಬರಬೇಕು. ಕನ್ನಡ ಮತ್ತೆ ಇಂಗ್ಲಿಷ್ ಸರಾಗವಾಗಿ ಬರಬೇಕಾಗತ್ತೆ, ಓಕೆನಾ. ಮತ್ತೆ ನಿಮಗೆ ಟೈಪಿಂಗ್ ಕೂಡ ಬರಬೇಕು, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ. ನೆಕ್ಸ್ಟ್, ನಾಲೆಡ್ಜ್ ಆಫ್ ವರ್ಕಿಂಗ್ ವಿತ್ ಕಂಪ್ಯೂಟರ್, ನಿಮಗೆ ಕಂಪ್ಯೂಟರ್ ವರ್ಕ್ ಮಾಡೋ ನಾಲೆಡ್ಜ್ ಇರಬೇಕಾಗತ್ತೆ. ಬೇರೆ ಯಾವ ಜಾಬಿಗೂ ವಯೋಮಿತಿಯನ್ನ ಮೆನ್ಷನ್ ಮಾಡಿರೋದಿಲ್ಲ, ಈ ಜಾಬಿಗೆ ಮಾತ್ರ ಮಾಡಿರ್ತಾರೆ. ಇದು 45 ವರ್ಷ ಅಂತ. ಬೇರೆ ಜಾಬಿಗೆ ಗರಿಷ್ಠ ಎಷ್ಟು ಅಂತ ಹೇಳಿ ಮೆನ್ಷನ್ ಮಾಡಿರೋದಿಲ್ಲ. ಎಲ್ಲದಕ್ಕೂ ಮಿನಿಮಮ್ 18 ಆಗಿರುತ್ತೆ. ಗರಿಷ್ಠ ಮ್ಯಾಕ್ಸಿಮಮ್ ಏಜ್ ನ ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರಿಗೆ ಮಾತ್ರ ಮೆನ್ಷನ್ ಮಾಡಿರ್ತಾರೆ, ಅದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್, ಈ ಹುದ್ದೆಗೆ MSc ಆಗಿರಬೇಕು ಅಗ್ರಿಕಲ್ಚರಲ್ ಅಲ್ಲಿ, ಮತ್ತೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ರಿಲೆವೆಂಟ್ ಫೀಲ್ಡ್ ನಲ್ಲಿ. ಅಥವಾ MSc ಮಾಡಿಲ್ಲ ಅಂದ್ರೆ BSc ಮಾಡಿದ್ರೂ ಆಗತ್ತೆ. BScನೂ ಅಷ್ಟೇ ಅಗ್ರಿಕಲ್ಚರಲ್ ಮಾಡಿರ್ಬೇಕಾಗತ್ತೆ. ಮತ್ತೆ
BSc ಮಾಡಿದರೆ ನಿಮಗೆ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಓಕೆನಾ, ರಿಲಿವೆಂಟ್ ಫೀಲ್ಡ್ನಲ್ಲಿ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಆದರೂ ಮಾಸ್ಟರ್ ಡಿಗ್ರಿ ಮಾಡಿದರೆ ಆಗತ್ತೆ, ಬಟ್ ನಿಮಗೆ ಅವಾಗ 5 ವರ್ಷಗಳ ಎಕ್ಸ್ಪೀರಿಯನ್ಸ್ ಕೇಳ್ಯಾರ ಇಲ್ಲಿ. ಓಕೆನಾ, MSc ಆಗಿದ್ರೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಬೇಕು, BSc ಆಗಿದ್ರೆ 3 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅದೇ ಬೇರೆ ಯಾವ್ದಾರ ಮಾಸ್ಟರ್ ಡಿಗ್ರಿ ಮಾಡಿರಾ ಅಂದ್ರೂ ತಗೋತಾರೆ, ಬಟ್ 5 ವರ್ಷಗಳ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನೆಕ್ಸ್ಟ್, ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್, ಈ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರ್ಬೇಕಾಗತ್ತೆ, ಮತ್ತೆ ಮಿನಿಮಮ್ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕು. ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆಗೆ ಗ್ರಾಜ್ಯುಯೇಟ್ ಆಗಿರಬೇಕು, ಮತ್ತೆ ಮಿನಿಮಮ್ 2 ವರ್ಷಗಳ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕಾಗತ್ತೆ. ಓಕೆನಾ, ಅದರ ಜೊತೆಗೆ ನಿಮಗೆ ಓದಕ್ಕೆ, ಬರೆಯಕ್ಕೆ ಮತ್ತೆ ಮಾತಾಡಕ್ಕೆ ಬರಬೇಕಾಗತ್ತೆ, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ, ಅದು ಸರಾಗವಾಗಿ ಬರಬೇಕಾಗತ್ತೆ. ಮತ್ತೆ ಇದಕ್ಕೂ ಕೂಡ ನಾಲೆಡ್ಜ್ ಆಫ್ ವರ್ಕಿಂಗ್ ವಿತ್ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡೋ ನಾಲೆಡ್ಜ್ ಇರ್ಬೇಕು ನಿಮಗೆ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಸೆಲೆಕ್ಟ್ ಮಾಡೋದಿಲ್ಲ. ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಹುದ್ದೆಗೆ ಎನಿ ಗ್ರಾಜ್ಯುಯೇಷನ್, ಯಾವುದಾದ್ರೂ ಗ್ರಾಜ್ಯುಯೇಷನ್ ಮಾಡಿದ್ರೆ ಆಗತ್ತೆ, ಬಟ್ 3 ವರ್ಷದ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕು. ಬ್ಲಾಕ್ ಮ್ಯಾನೇಜರ್ ಅಸಿಸ್ಟೆಂಟ್, MIS DEO GPLF ಹೇಳಿದ್ನಲ್ಲ, ಅಂದ್ರೆ ಡೇಟಾ ಎಂಟ್ರಿ ಆಪರೇಟರ್ ಕೂಡ ಒಂದು DEO. ಅಂದ್ರೆ ಈ ಜಾಬಿಗೆ ಎನಿ ಗ್ರಾಜ್ಯುಯೇಷನ್, ಯಾವ ಗ್ರಾಜ್ಯುಯೇಷನ್ ಮಾಡಿದ್ರು ತಗೋತಾರೆ, ಬಟ್ ನಿಮಗೆ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ನೋಟ್ ಮಾಡ್ಕೊಳ್ಳಿ, 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸು, ಮತ್ತೆ ನಿಮಗೆ ಕಂಪ್ಯೂಟರ್ ವರ್ಕ್ ಮಾಡಿರೋ ನಾಲೆಡ್ಜ್ ಇರಬೇಕಾಗತ್ತೆ. ಓಕೆನಾ, ಇದಿಷ್ಟು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದರೆ, ಪ್ರತಿಯೊಂದು ಹುದ್ದೆಗೂ ಬೇರೆ ಬೇರೆ ನೋಟಿಫಿಕೇಶನ್ ಇದೆ, ಅಲ್ಲಿ ನೋಡ್ಕೊಳ್ಳಿ, ನೀವು ನೋಡ್ಕೊಂಡು ಅಪ್ಲಿಕೇಶನ್ ನ ಹಾಕೊಳ್ಳಿ. ಓಕೆನಾ, ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ನ ವಿವರ ಆಯ್ತು. ಒಂದ್ಸಲ ಝೂಮ್ ಔಟ್ ಮಾಡ್ತೀನಿ, ಒಂದ್ಸಲ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ ಎಜುಕೇಶನ್ ಕ್ವಾಲಿಫಿಕೇಶನ್ ಎಂದು. ಓಕೆನಾ, ಇವಾಗ ನೆಕ್ಸ್ಟ್ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ. ವೆಬ್ಸೈಟ್ ನ ಅಡ್ರೆಸ್ ಬೇಕಲ್ವಾ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಹಾಕೋಬಹುದು. ಅಥವಾ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಹೇಳಿ ನಾವೇ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಅಲ್ಲಿಂದ ಜಾಬ್ ಹಾಕೊಂತೀರಾ ಅಂದ್ರೆ ಅದನ್ನು ಮಾಡ್ಕೋಬಹುದು ನೀವು. ಈ ಡಿಸ್ಕ್ರಿಪ್ಷನ್ ಇಂದಾನೇ ಹೋಗ್ಬೇಕಂತ ಏನ್ ಅಗತ್ಯ ಇಲ್ಲ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಹೇಳ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ksrlps.karnataka.gov.in. ಉದ್ಯೋಗ ಸ್ಥಳ ಇರೋದು ಬೀದರ್, ಕರ್ನಾಟಕದಲ್ಲಿ. ಇದಿಷ್ಟು ಈ ಜಾಬ್ನ ವಿವರ. ಇನ್ನೂ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಿಮಗೇನಾದರೂ ಡೌಟ್ಸ್ ಇದೆಯಾ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ.